ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಮೊದಲು ಶಿಕ್ಷಕರಿಗೆ ಸಂಬಳ ಕೊಡಿ, ಆಮೇಲೆ ಟನಲ್ ಮಾಡಿಕೊಡಿ ಅಂತ. ಡಿಕೆ ವಿರುದ್ಧ ಕಿಡಿಕಾರಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಮೊದಲು ಶಿಕ್ಷಕರಿಗೆ ಸಂಬಳ ಕೊಡಿ, ಆಮೇಲೆ ಟನಲ್ ಮಾಡಿ. ಡಿಕೆ ಟನಲ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದಂತಹ ಆರ್ ಅಶೋಕ್ ಕೊಡಬೇಕಾಗಿರೋದನ್ನ ಕೊಡದೆ ಮಾಡಬಾರದನ್ನ ಮಾಡಿದ್ದಾರೆ. ಪಾಲಿಕೆ ಶಿಕ್ಷಕರ ಸಂಬಳ ಇನ್ನೂ ಪಾವತಿಸಿಲ್ಲ. ಕೆಲಸಗಾರರ ಸಂಬಳ ಕೊಡದೆ ಬೆಂಗಳೂರಿನ ಉದ್ಧಾರ ಮಾಡಲಿಕ್ಕೆ ಹೋಗಿದ್ದಾರೆ. ಪಾಲಿಕೆ ಶಿಕ್ಷಕರ ಸಂಬಳವನ್ನ ಕೊಟ್ಟು ಆಮೇಲೆ ಟನಲ್ ಮಾಡಿ. ಡಿಕೆ ಶಿವಕುಮಾರ್ ವಿರುದ್ಧ ರಾಜಾರೋಷವಾಗಿ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತಹ ಆರ್ ಅಶೋಕ್ ರಾಜಾರೋಷವಾಗಿ ಕೊಡ್ತಾರೆ. ಇನ್ನೇನಾದ್ರೂ ಅದಕ್ಕೇನು ಒತ್ತು ಕೊಟ್ಟು ಹೇಳೋದೇನಿಲ್ಲ. ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡ್ಲಿಕ್ಕೆ ಆರ್ ಅಶೋಕ್ ಅವರು ರಾಜಾರೋಷವಾಗಿ ಮಾತನಾಡ್ತಾರೆ. ಏನು ವಿಚಾರ? ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಈ ಒಂದು ವ್ಯಾಪಕ ಶಾಲಾ ಕಾಲೇಜುಗಳ ಶಿಕ್ಷಕರಿಗೆ ಕಳೆದ 4 ತಿಂಗಳಿನಿಂದ ವೇತನವನ್ನ ನೀಡಿಲ್ಲ ಅನ್ನೋದು ಕೇಳಿಬಂದಿದೆ. ಮೊದಲು ಅದನ್ನ ಮಾಡಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಟನಲ್ ರೋಡ್ ಬಿಡಿಸ್ವಾಮಿ, ಪಾಲಿಕೆ ಶಿಕ್ಷಕರಿಗೆ ಮೊದಲು ಸಂಬಳವನ್ನ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಅನ್ನ ನೀಡಿರುವಂಥದ್ದು. ಆಕ್ಚುಲಿ ಇದು ಹೇಳಿಕೆ ಅಲ್ಲ, ಟ್ವಿಟ್ಟರ್ನಲ್ಲಿ ಮಾತನಾಡಿತು. ಪಾಲಿಕೆ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಂತಹ ಅಗತ್ಯ ಶಿಕ್ಷಕರ ವ್ಯವಸ್ಥೆಯನ್ನ ಮಾಡಿಕೊಡಬೇಕು. ಅತಿಥಿ ಶಿಕ್ಷಕರು, ಉಪನ್ಯಾಸಕರಿಗೆ ನಿಗದಿತ ವೇತನವನ್ನ ನೀಡುತ್ತೇವೆಂದು ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ನೀಡಬೇಕು. ಈ ಒಂದು ಭರವಸೆಗಳು ಕಾರ್ಯರೂಪಕ್ಕೆ ಬಂದ ನಂತರ ನೀವು ಟನಲ್ ರಸ್ತೆ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಟನಲ್ ರೋಡ್ ಬಿಡಿ ಸ್ವಾಮಿ, ಪಾಲಿಕೆ ಶಿಕ್ಷಕರಿಗೆ ಮೊದಲು ಸಂಬಳ ಕೊಡಿ, ಸುರಂಗ ರಸ್ತೆ ಮಾಡುತ್ತೇನೆ, ಮತ್ತೊಂದನ್ನು ಮಾಡ್ತೇನೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇನೆ, GBA ಮಾಡ್ತೇನೆ ಅಂತ ಹೇಳಿ ಬರೀ ಓಳು ಬಿಟ್ಟು ಕನ್ನಡಿಗರ ಒಂದು ಚೊಂಬು ಕೊಡ್ತಾ ಇದ್ದೀರಾ ಕನ್ನಡಿಗರಿಗೆ. ಅದು ನಿಮ್ಮ ಸಾಧನೆ. ನಿಮ್ಮ GBA ಅವ್ಯವಸ್ಥೆಯಿಂದ ಪಾಲಿಕೆ ಶಿಕ್ಷಕರು ಕಳೆದ 4 ತಿಂಗಳಿನಿಂದ ಸರಿಯಾಗಿ ಸಂಬಳವನ್ನು ತೆಗೆದುಕೊಳ್ಳುತ್ತಾ ಇಲ್ಲ, ಸಂಸಾರವನ್ನು ತೂಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ. ಮೊದಲು ಅವರ ಬಾಕಿ ಹಣ ಏನಿದೆ ಅದನ್ನು ಕೊಟ್ಟುಕೊಳ್ಳಿ ಅಂತ ಹೇಳಿ ವ್ಯಂಗ್ಯವಾಡಿದ್ರು. ಏನೋ ವೇತನ ಸಿಗದ ಶಿಕ್ಷಕರು ಪರದಾಟ ಮಾಡ್ತಾ ಇರೋದಂತೂ ಹೌದು. ಏನಾಯ್ತು? ಶಾಲೆಯ BMP ಏನಿದೆ ಅಸ್ತಿತ್ವದಲ್ಲಿದ್ದಾಗ ಗುತ್ತಿಗೆ ಶಿಕ್ಷಕರಿಗೆ ಪ್ರತಿ ತಿಂಗಳು ಗೌರವ ಹಣವನ್ನು ನೀಡಲಾಗ್ತಾ ಇತ್ತು. ಈಗ GBA ಅಸ್ತಿತ್ವಕ್ಕೆ ಬಂದ ನಂತರ ಶಾಲಾ ಮತ್ತು ಕಾಲೇಜುಗಳನ್ನು ಆಯಾ ಕಾರ್ಪೊರೇಷನ್ಗಳ ಸುಬರ್ದಿಯನ್ನು ವಹಿಸ್ತಾ ಇಲ್ಲ. ತಾಂತ್ರಿಕ ನೆಪವನ್ನು ಒಡ್ಡಿ ಕಡಿತ ವಿಲೆ ಮಾಡಿರುವಂತಹ ಕಾರಣಕ್ಕಾಗಿ ಶಿಕ್ಷಕರಿಗೆ ವೇತನ ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿ ದೂರು ಕೇಳಿಬಂದಿದೆ. ಶಿಕ್ಷಕರಿಗೆ 5 ಲಕ್ಷ ರೂಪಾಯಿ ಮೊತ್ತದ ಆರೋಗ್ಯ ವಿಮೆ ಸೌಲಭ್ಯವನ್ನು ಒದಗಿಸುವುದಾಗಿ DCM ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೂಡ ನೀಡಿದ್ರು. ಆ ಭರವಸೆಯನ್ನ ಫುಲ್ಫಿಲ್ ಮಾಡಿ ಅಂತ ಹೇಳಿ ಈಗ ಆರ್ ಅಶೋಕ್ ಅವರು ಕೇಳ್ತಾ ಇರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.